ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ ನೂತನವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಹಿಂಡಲ್ಗಾ ಗ್ರಾಮದಲ್ಲಿ ನೂತನವಾಗಿ ಮ್ಯಾಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಆಗಮಿಸಿದರು. ವಿಶೇಷತೆ ಏನೆಂದರೆ 6 ಕೋಟಿ ಹೆಚ್ಚು ಅನುದಾನವನ್ನು ಖರ್ಚು ಮಾಡಿ ಈ ಹಾಸ್ಟೆಲ್ ಉದ್ಘಾಟನೆ ಮಾಡಲಾಗಿದೆ. ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಸರ್ಕಾರದ 6 ಕೋಟಿ ರೂಪಾಯಿದಿಂದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಟ್ಟಡವು ಇವತ್ತು ಸರ್ಕಾರದ ಹಂತದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಕಟ್ಟಡಕ್ಕೆ ಕಲಿಯುವಂತಹ ಮಕ್ಕಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು 25% ಹಿಂದುಳಿದ ವರ್ಗದ ಮಕ್ಕಳಿಗೆ ಈ ಶಾಲೆ ಈ ವಸತಿಯಲ್ಲಿ ಪ್ರವೇಶ ಪಡೆದಿದ್ದಾರೆ. ಸೊ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನ್ ಮಾತಾಡ್ತಾರೆ ಕೇಳೋಣ. ಮೇಡಮ್, ಇದನ್ನ ಕಟ್ಟಿದಿರಿ, ಇದನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಹಾಸ್ಟೆಲ್ ಐ ಹ್ಯಾವ್ ಎವರ್ ಸೀನ್. ಏನ್ ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಾವೇ ಸರ್ಕಾರ ಯಾಕೆ ಅಂತಂದ್ರೆ ವಿದ್ಯೆಯನ್ನ ಕಲಿಯಲಿ ಇದ್ದಂತ ಮನುಷ್ಯ ಹದ್ದಿಗಿಂತ ಕಡೆ ಅಂತ ನಮ್ಮ ಕಡೆ ಒಂದು ಭಾಷೆ ಗಾದೆ ಮಾತಿದೆ. ಇವತ್ತು ಸರ್ಕಾರ ಬಹಳಷ್ಟು ಸೌಲಭ್ಯವನ್ನ ವಿದ್ಯೆಗಾಗಿ, ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಕಾಂಗ್ರೆಸ್ ಪಕ್ಷದ ಸರ್ಕಾರನೇ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ನಾವು ತೆಗೆದುಕೊಂಡು ಪ್ರತಿಯೊಬ್ಬ ಮಗು, ಈ ದೇಶದಲ್ಲಿ ಹುಟ್ಟಿದಂತ ಮಗು ಪ್ರತಿಯೊಬ್ಬನಿಗೂ ಕೂಡ ಒಳ್ಳೆ ಶಿಕ್ಷಣ ಅತ್ಯವಶ್ಯಕತೆ. ಬರೀ ಶಿಕ್ಷಣ ಬರೀ ಶ್ರೀಮಂತರ ಸೊತ್ತಲ್ಲ, ಪ್ರತಿಯೊಬ್ಬರಿಗೂ ಅನ್ನುವಂತ ರೈಟ್ ಟು ಎಜುಕೇಶನ್ ಆಕ್ಟ್ ನಾವು ತೆಗೆದುಕೊಂಡು ಬಂದ್ವಿ. ಅದರ ಒಂದು ಭಾಗ ಏನು ಅಂತ ಹೇಳಿದ್ರೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರ ಏನು ಇವತ್ತು ನಾನು ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡಿದೆ. ಈ ಹಾಸ್ಟೆಲ್ ಇಷ್ಟೊಂದು ಸುಸಜ್ಜಿತವಾಗಿದೆ. ಸುಮಾರು 6.5 ಕೋಟಿ ರೂಪಾಯಿ ಖರ್ಚು ಮಾಡಿ 102 ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನಾವು ಇಟ್ಕೊಳ್ತೀವೋ ಇಲ್ಲೋ ಅಷ್ಟು ಸುಂದರವಾದಂತ ಒಂದು ಪರಿಸರದಲ್ಲಿ ಅವ್ರಿಗೆ ಗ್ರೌಂಡ್ ಕೂಡ ಇದೆ. ಅವ್ರಿಗೆ ವ್ಯಾಯಾಮ ಮಾಡ್ಲಿಕ್ಕೆ ಒಳ್ಳೆ ಒಂದು ಹಾಲ್ಗಳಿದಾವೆ, ಒಳ್ಳೆ ಬೆಡ್ಗಳನ್ನ ಕೊಟ್ಟಿದೀವಿ, ಅವ್ರಿಗೆ ಒಳ್ಳೆ ರೀತಿಯಾದಂತ ಗುಣಮಟ್ಟದ ಆಹಾರವನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟು ಏಕೈಕ ಸರ್ಕಾರದ ಉದ್ದೇಶ ಅವರು ಒಳ್ಳೆ ಗುಣಮಟ್ಟದಂತ ವಿದ್ಯಾಭ್ಯಾಸವನ್ನ ಕಲಿಬೇಕು, ಆರೋಗ್ಯವಂತರಾಗಬೇಕು, ತಮ್ಮ ತಂದೆ ತಾಯಿಯ ಕನಸನ್ನು ಈಡೇರಿಸಬೇಕು, ಜೊತೆಯಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತ ಒಬ್ಬ ಸ್ವಾಭಿಮಾನಿ ಪ್ರಜೆ. ಮೇಡಮ್, ಇನ್ನೊಂದು ಏನಂದ್ರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಂದೇ ಒಂದು ಮೊರಾರ್ಜಿ ಸ್ಕೂಲ್ ಇದೆ, ತುಮರಗುದ್ದಿ ಅಂತ. ಸೊ ಕೆಲವೊಂದು ತಾಲೂಕುಗಳಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಸರ್ವೆ ಮಾಡಿದ ಪ್ರಕಾರ 58 ಮೊರಾರ್ಜಿ ಸ್ಕೂಲ್ ಅಲ್ಲಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಂದೇ ಒಂದು ಮೊರಾರ್ಜಿ. ಇಲ್ಲಿ ಗ್ರಾಮೀಣ ಮಟ್ಟದ ಮತದಾರರ ಒಂದು ಬೇಡಿಕೆ ಇದೆ, ಏನಂದ್ರೆ ಇನ್ನೂ ನಮ್ಗೊಂದು 2 ಮೊರಾರ್ಜಿ ಆಗ್ಬೇಕು. ಖಂಡಿತವಾಗ್ಲು ನೀವು ಹೇಳಿದ್ದು ತುಮರಗುದ್ದಿಯಲ್ಲಿ ಇಂದಿರಾ ಗಾಂಧಿ ವಸತಿ ನಿಲಯ ಮಹಿಳೆಯರ ಹೆಣ್ಮಕ್ಕಳಿಗೋಸ್ಕರ ನಾವು ಶಾಲೆಯನ್ನ ಈಗಾಗಲೇ ಇದನ್ನ ಮಾಡಿದ್ದೀವಿ. ಇನ್ನೊಂದು ಗುಡ್ ನ್ಯೂಸ್ ಕೊಡ್ಬೇಕು ಅಂದ್ರೆ ಹಿರೇಬಾಗೇವಾಡಿಯಲ್ಲಿ ಮುರಾರ್ಜಿ ದೇಸಾಯಿಯ ಇನ್ನೊಂದು ಸ್ಕೂಲ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಈ ವರ್ಷ ಶೈಕ್ಷಣಿಕ ವರ್ಷದಿಂದನೇ ಪ್ರಾರಂಭ ಕೂಡ ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಒಂದು ಸುಮಾರು 10 ರಿಂದ 12 ಕೋಟಿ ರೂಪಾಯಿ ದುಡ್ಡನ್ನು ಕೂಡ ನಾವು ಅದನ್ನ ತೆಗೆದುಕೊಂಡು ಬಂದಿದ್ದೇವೆ. ಆದಷ್ಟು ಶೀಘ್ರದಲ್ಲಿ 4 ಎಕರೆ ಜಮೀನಿನಲ್ಲಿ ಮುರಾರ್ಜಿ ವಸತಿ ನಿಲಯ ಶಾಲೆ ಹಿರೇಬಾಗೇವಾಡಿಯಲ್ಲಿ ಶುರು ಆಗಿದೆ. ಅದರ ಕಟ್ಟಡ ಕೂಡ ಆದಷ್ಟು ಶೀಘ್ರದಲ್ಲಿ ಕಟ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನ ಟಿವಿ ನ್ಯೂಸ್ ಬೆಳಗಾವಿ.